ಜೈ ಹಿಂದ್. SSC MTS 2024 ಎಕ್ಸಾಮ್ ಪ್ರಿಪೇರ್ ಯಾರು ಆಗ್ತಾ ಇದ್ದೀರಾ ಅವ್ರಿಗಾಗಿ ಒಂದು ಮಾಕ್ ಟೆಸ್ಟ್ ಗಳನ್ನ ನಾವು ನಿಮ್ಗಾಗಿ ತಂದೇವಿ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ನಮ್ಗೆ ಮಾಕ್ ಟೆಸ್ಟ್ ಅಷ್ಟ ಬೇಕಾಗಿತ್ರಿ ಸರ್, ಆ ಮಾಕ್ ಟೆಸ್ಟ್ ಗಳನ್ನ ನಮ್ಗೆ ಅಷ್ಟ ಕೊಡ್ರಿ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಯಾವ ರೀತಿ ಮಾಕ್ ಟೆಸ್ಟ್ ಗಳು ಇರ್ತಾವೆ, ಏನೆಲ್ಲ ಮಾಕ್ ಟೆಸ್ಟ್ ದಲ್ಲಿ ಇರ್ತಾ ಇದೆ, ಆ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಗ್ತಾ ಇದೆ ಎಲ್ಲಿಂದ ಎಲ್ಲಿವರೆಗೆ ಅಂತ ಹೇಳಿ. ಈಗಾಗಲೇ ನಮ್ಮ SSC MTS ಕೋರ್ಸ್ ಯಾರು ತಗೊಂಡೇರಿ ಅವ್ರಿಗೆ ಫೀಸ್ ಅನ್ನ ಪೇಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಅವ್ರಿಗೆ ಫ್ರೀ ಆಗಿ ನಾವು 10 ಮಾಕ್ ಟೆಸ್ಟ್ ಗಳನ್ನ ಫ್ರೀ ಆಗಿ ಕೊಡ್ತಾ ಇದ್ದೇವೆ. ಮಾಕ್ ಟೆಸ್ಟ್ ಅಲ್ಲಿ ನಾವು ನಿಮ್ಗೆ ಫ್ರೀ ಇದೆ. ಇದು ಯಾರಿಗೆ, ಯಾರು ನಮ್ಮ 600 ರುಪೀಸ್ ಪ್ಯಾಕೇಜ್ ಅನ್ನ ಯಾರು ತಗೊಂಡು ಕೋರ್ಸ್ಗೆ ಜಾಯಿನ್ ಆಗ್ಯಾರಿ ಅವ್ರಿಗೆ ಫ್ರೀ ಆಗಿ ಸಿಗ್ತವೆ. ಬಟ್ ಯಾರು ಕೋರ್ಸ್ಗೆ ಜಾಯಿನ್ ಆಗಿಲ್ಲ ಅವ್ರಿಗೆ 99 ರುಪೀಸ್ ದಲ್ಲಿ ಕಂಪ್ಲೀಟ್ 10 ಇದಾವೆ. 10 ಮಾಕ್ ಟೆಸ್ಟ್ ಇದಾವೆ. ಇಲ್ಲಿ ನೋಡಬಹುದು ನೀವು ಕನ್ನಡದಲ್ಲಿರುವಂತಹ 10 ಸೂಪರ್ ಮಾಕ್ ಟೆಸ್ಟ್ ಗಳಿದಾವೆ. 10 ಸೂಪರ್ ಮಾಕ್ ಟೆಸ್ಟ್ ಗಳು 99 ರುಪೀಸ್ ಗೆ ನಿಮ್ಗೆ ಸಿಗ್ತಾ ಇದಾವೆ. ಇದು ಒಂದು ಮಾಕ್ ಟೆಸ್ಟ್ ನಿಮಗೆ 10 ರೂಪಾಯಿಗೆ ಸಿಗ್ತಾ ಇರುವಂತದ್ದು. 10 ಮಾಕ್ ಟೆಸ್ಟ್ ಗಳು 100 ರೂಪಾಯಿ ಅಂದ್ರೆ 99 ರುಪೀಸ್ ಇದೆ. ಅದನ್ನ ಪೇ ಮಾಡಿ ನೀವು 10 ಮಾಕ್ ಟೆಸ್ಟ್ ಗಳನ್ನ ತಗೋಬಹುದಾಗಿದೆ. ಇದು ಕನ್ನಡದಲ್ಲಿ ಇರ್ತೈತಿ. ಯಾವಾಗ್ಲಿಂದ ಯಾವಾಗಿನವರೆಗೆ ನಡೀತಾ ಇದೆ ಇದು ಮಾಕ್ ಟೆಸ್ಟ್ ಗಳು? ಮಾಕ್ ಟೆಸ್ಟ್ 19 ಸೆಪ್ಟೆಂಬರ್ ದಿಂದ 28 ಸೆಪ್ಟೆಂಬರ್ ವರೆಗೆ ಅಂತಂದ್ರೆ 10 ದಿನಗಳವರೆಗೆ ನಿಮ್ಮ ಮಾಕ್ ಟೆಸ್ಟ್ ಗಳು ನಡೀತಾ ಇದಾವೆ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ SSC MTS ಎಕ್ಸಾಮ್ ಇರುವಂತದ್ದು 30 ಸೆಪ್ಟೆಂಬರ್ ದಿಂದ ಸ್ಟಾರ್ಟ್ ಆಗ್ತಾ ಇದೆ. 30 ಸೆಪ್ಟೆಂಬರ್ 2024 ನಿಮ್ಮ ಶಿಫ್ಟ್ ಗಳು, ನಿಮ್ಮ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಹಾಗಾಗಿ ನಾವು 19ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಮಾಕ್ ಟೆಸ್ಟ್ ಗಳು. 10 ಮಾಕ್ ಟೆಸ್ಟ್ ಗಳು 19 ರಿಂದ 28ರವರೆಗೆ 10 ಮಾಕ್ ಟೆಸ್ಟ್ ಗಳಾಗ್ತವೆ. ಪ್ರತಿದಿನ ಇರ್ತೈತಿ. ಯಾವಾಗ ಇರ್ತೈತಿ ಏನ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡೋಣ. ಓನ್ಲಿ 99 ರುಪೀಸ್ ದಲ್ಲಿದೆ. ಅದನ್ನ ಹೇಗ್ ಪರ್ಚೇಸ್ ಮಾಡ್ಕೋಬೇಕು ಏನು ಅದನ್ನು ಕೂಡ ಇದರಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈಗ ಇಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಈ SSC ದಿಂದ ಬಂದಿರುವಂತಹ MTS 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಇವುಗಳು ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗೋದು ಯಾವಾಗ? ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗೋದು ಈಗಾಗಲೇ ನಾನು ನಿಮ್ಗೆ ಹೇಳಿದೆ 30 ಸೆಪ್ಟೆಂಬರ್ ದಿಂದ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗ್ತವೆ. 30 ಸೆಪ್ಟೆಂಬರ್ 2024 ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗ್ತವೆ ನಿಮ್ದು. ಈಗ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತೈತಿ, ಇನ್ನು ನಿಮ್ಮ ಶಿಫ್ಟ್ ಯಾವಾಗ ಐತಿ, ಆಮೇಲೆ ಎಷ್ಟನೇ ಶಿಫ್ಟ್ ಇದೆ, ಯಾವ ದಿನಾಂಕದಂದಿದೆ, ಯಾವ ಟೈಮಿಂಗು ಇನ್ನು ನಿಮ್ಗೆ ಯಾರಿಗೂ ಕೂಡ ಇನ್ನೂ ಮೆಸೇಜ್ ಬಂದಿಲ್ಲ. ಇನ್ನು SSC ದವರು ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿಲ್ಲ. ಈ ಒಂದು SSC MTS ಎಕ್ಸಾಮ್ ನಿಮ್ದು ಯಾವಾಗಿದೆ ಅಂತಂದ್ರೆ ಯಾವಾಗ ನಿಮ್ಗೆ ಪ್ಲೇಸ್ ಆಮೇಲೆ ಡೇಟ್ ಅದ್ರ ಜೊತೆಗೆ ಶಿಫ್ಟ್ ಇವು ಎಲ್ಲ ಯಾವಾಗ ಗೊತ್ತಾಗ್ತಾವು ಅಂತಂದ್ರೆ ಆಲ್ಮೋಸ್ಟ್ ಏನು ಅಂತಂದ್ರೆ 20 ಸೆಪ್ಟೆಂಬರ್ ವರೆಗೆ ನಿಮ್ಗೆ ಗೊತ್ತಾಗ್ತವೆ. 20 ಸೆಪ್ಟೆಂಬರ್ ನಂತರ 20 ಸೆಪ್ಟೆಂಬರ್ 2024 ನಂತರ ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ನಿಮ್ದು ಪ್ಲೇಸ್ ಎಲ್ಲಿದೆ, ಡೇಟು ಶಿಫ್ಟ್ ಯಾವ್ದು ಇದೆ ಅಂತ ಹೇಳಿ ಗೊತ್ತಾಗುತ್ತೆ 20ನೇ ಸೆಪ್ಟೆಂಬರ್ ನಂತರ. ಇದಾದ್ಮೇಲೆ ಈಗ 30ನೇ ತಾರೀಕಿಗೆ ನಿಮ್ದು ಎಕ್ಸಾಮ್ ಇತ್ತು ಅಂತ ತಿಳ್ಕೊಳ್ರಿ. ಈಗ 30 ಸೆಪ್ಟೆಂಬರ್ 2024 ನಿಮ್ದು ಎಕ್ಸಾಮ್ ಇದೆ ಅಂತಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಗಳು ಯಾವಾಗ ಬರ್ತಾ ಇದಾವೆ, ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು ನೀವು? ಅಡ್ಮಿಟ್ ಕಾರ್ಡ್ ಅನ್ನ 25 ಸೆಪ್ಟೆಂಬರ್ 2024 ಅಂದ್ರೆ ನಿಮ್ಮ ಎಕ್ಸಾಮ್ ಯಾವ ಡೇಟಿಗೆ ಇರ್ತೈತಿ ಆ ಡೇಟ್ ದಿಂದ 5 ದಿವಸ ಮುಂಚೆ ನೀವು ಏನ್ ಮಾಡಬಹುದು, ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಲಿಂಕ್ ಅನ್ನ ಬಿಟ್ಟಿರ್ತಾರೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದು ಏನು ಅಂತಂದ್ರೆ ಎಕ್ಸಾಮ್ ದ ಒಂದು ಯಾವಾಗ ಆಗುತ್ತೆ ಹೇಗೆ ಅಂತ ಹೇಳಿ ನಾನು ನಿಮ್ಗೆ ಹೇಳಿದೆ. ಅದ್ರ ಜೊತೆಗೆ ಎಕ್ಸಾಮ್ ದಲ್ಲಿ ಏನೇನ್ ಇರ್ತೈತಿ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಎಕ್ಸಾಮ್ ಪ್ಯಾಟರ್ನ್ ಕೂಡ ಗೊತ್ತಿದೆ. ಈಗಾಗಲೇ ನೀವು ಸ್ಟಡಿ ಮಾಡ್ಯಾರಿ ಪ್ಯಾಟರ್ನ್. ಇದರಲ್ಲಿ 2 ಸೆಷನ್ಸ್ ಗಳು ಬರ್ತಾವೆ. ಸೆಷನ್ 1 ಅಂತ ಹೇಳಿರ್ತೈತಿ, ಸೆಷನ್ 2 ಅಂತ ಹೇಳಿ ಇರ್ತಾ ಇದೆ. ಯಾರು ಹೊಸದಾಗಿದ್ದೀರಿ ಅವ್ರು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಒಂದ್ ಸ್ವಲ್ಪ ನೋಡ್ರಿ. ಸೆಷನ್ 1ರಲ್ಲಿ ಏನಿರ್ತಾ ಇದೆ ಅಂತಂದ್ರೆ ಸೆಷನ್ 1ರಲ್ಲಿ ಮ್ಯಾಥ್ಸ್ ಇರ್ತೈತಿ. ಮ್ಯಾಥ್ಸ್ ಮತ್ತು ರೀಸನಿಂಗ್. ಮ್ಯಾಥ್ಸ್ ಮತ್ತು ರೀಸನಿಂಗ್. ಮ್ಯಾಥ್ಸ್ ಅದು 20 ಕ್ವಶನ್ಸ್ ಇರ್ತಾವೆ, ರೀಸನಿಂಗ್ ಅದು 20 ಕ್ವಶನ್ಸ್ ಇರ್ತಾವೆ. ಟೋಟಲ್ 40 ಕ್ವಶನ್ಸ್ ಗಳು ಸೆಷನ್ 1ರಲ್ಲಿ ಇರ್ತೈತಿ. ಇದರಲ್ಲಿ ಟೈಮಿಂಗ್ 45 ನಿಮಿಷ ನಿಮ್ಗೆ ಕೊಟ್ಟಿರ್ತಾರೆ. 45 ನಿಮಿಷದವರೆಗೆ ನೀವು ಸೆಷನ್ 1ಅನ್ನ ಬಿಡಿಸ್ಬೇಕು ಎಕ್ಸಾಮ್ ಸೆಂಟರ್ಗೆ ಹೋದ ತಕ್ಷಣ. ಇದರಲ್ಲಿ ಇದು ಓನ್ಲಿ ಏನಿರ್ತೈತಿ ಅಂತಂದ್ರೆ ಕ್ವಾಲಿಫೈ ಮಾಡೋದಿರ್ತೈತಿ. ಓನ್ಲಿ ಏನ್ ಮಾಡ್ಬೇಕು ನೀವು ಈ ಒಂದು ಸೆಷನ್ 1 ಕ್ವಾಲಿಫೈ ಇರ್ತೈತಿ. ಇದು ಕ್ವಾಲಿಫೈ ಮಾಡ್ಬೇಕಾಗ್ತೈತಿ. ಆಮೇಲೆ ಯಾವುದೇ ರೀತಿ ಇರುವಂತಹ ನೆಗೆಟಿವ್ಸ್ ಇರಂಗಿಲ್ಲ. ನೋ ನೆಗೆಟಿವ್. ಓಕೆ, ನೆಗೆಟಿವ್ ಮಾರ್ಕ್ ಕೂಡ ಇದರಲ್ಲಿ ಇರಂಗಿಲ್ಲ. ಎದ್ರಲ್ಲಿ? ಸೆಷನ್ 1ರಲ್ಲಿ. ಹಾಗಾದ್ರೆ ಎಷ್ಟು ತಗೊಂಡ್ರು ನೀವು ಕ್ವಾಲಿಫೈ ಮಾಡ್ತೀರಾ? 40ರಲ್ಲಿ ನೀವು ತಗೋಬೇಕಾಗಿರುವಂತದ್ದು 12 ಕ್ವಶನ್ಸ್ ಗಳನ್ನ ರೈಟ್ ಮಾಡ್ಬೇಕು. 12 ಕ್ವಶನ್ಸ್ ಗಳನ್ನ ಸರಿ ಮಾಡಿದ್ರ ಅಂದ್ರೆ 40ರಲ್ಲಿ ಈಸಿ ಆಗಿ ನೀವು ಮಾಡ್ತೀರಿ. 20 ರೀಸನಿಂಗ್ ಇರ್ತಾವ, ಅದ್ರೊಳಗನ ಆಲ್ಮೋಸ್ಟ್ ನಿಮ್ದು ಕವರ್ ಆಗಿರ್ತೈತಿ. ಮೊದಲ್ ರೀಸನಿಂಗ್ ಬಿಡಿಸ್ರಿ. ಯಾರು MTS ಎಕ್ಸಾಮ್ ಹೋಗಾಕತ್ತೀರಿ ಅವ್ರು ಮೊದಲ್ ರೀಸನಿಂಗ್ ಬಿಡಿಸ್ಬೇಕು.
ರೀಸನಿಂಗ್ ದಲ್ಲಿ ನೀವು ಆದಷ್ಟು ಎಲ್ಲೋ ಗನ್ ಹಾಕಿ ನೆಗೆಟಿವ್ ಇರಂಗಿಲ್ಲ, 40ಕ್ಕೆ 40 ಹಾಕಿ ಬರ್ಬೇಕು. ಅದರಲ್ಲಿ 12 ಬರೀ ತಗೋಬೇಕಾಗೈತೆ ನೀವು. ಇದು ಜನರಲ್ ಕ್ಯಾಟಗರಿದವ್ರಿಗೆ. ಆಮೇಲೆ ಒ ಬಿ ಸಿ ದವರಿಗೆ 10 ಇದೆ, ಎಸ್ ಸಿ ಎಸ್ ಟಿ ದವರಿಗೆ 8 ಮಾರ್ಕ್ಸ್ ಅಂದ್ರೆ 8 ಕ್ವಶನ್ಸ್ ಗಳನ್ನ ತಗೊಂಡ್ರೆ ನೀವು ಸರಿ ಮಾಡಿದ್ರೆ ಸಾಕು, ಕ್ವಾಲಿಫೈ ಆಗ್ತೀರಾ. ಇದು ಒಂದನೇದ್ದು. ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂತಹದ್ದು ಅವಶ್ಯಕತೆ ಇಲ್ಲ ಸೆಷನ್ 1 ಬಗ್ಗೆ. ಈಗ ಸೆಷನ್ 2 ಇದ್ದದ್ದು ನಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಅದ ನಮ್ಗೆ ಏನ್ ಮಾಡ್ತೈತಿ, ಸೆಲೆಕ್ಷನ್ಗೆ ತರುವಂತದ್ದು ಸೆಷನ್ 2. ಇದ್ರಲ್ಲಿ ಏನಿರ್ತೈತಿ, ಜಿ ಕೆ ಇರ್ತೈತಿ, ಆಮೇಲೆ ಅದ್ರ ಜೊತೆಗೆ ಇಂಗ್ಲಿಷ್ ಇರ್ತಾ ಇದೆ. ಜಿ ಕೆ ದಲ್ಲಿ 25 ಕ್ವಶನ್ಸ್ ಗಳು, ಇಂಗ್ಲಿಷ್ ದಲ್ಲಿ 25 ಕ್ವಶನ್ಸ್ ಗಳು ಇದ್ರಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಕ್ವಶನ್ಸ್ ಗಳು ಹೆಂಗಿರ್ತಾವ ಅಂತಂದ್ರೆ, ನೀವು ಎಕ್ಸಾಮ್ ಸೆಂಟರ್ಗೆ ಹೋದ್ರೆ ಅಂದ್ರ ಕ್ವಶನ್ ನಂಬರ್ 1ರಿಂದ 40 ಏನಿರ್ತಾವು, 1ರಿಂದ 20 ಮ್ಯಾಥ್ಸ್ ಇರ್ತಾವೆ. ಆಮೇಲೆ 21ರಿಂದ ಎಷ್ಟು 40 ಕ್ವಶನ್ಸ್ ಗಳು ರೀಸನಿಂಗ್ ಇರ್ತಾವೆ. ಇವುಗಳನ್ನ ನೀವು ಬಿಡಿಸ್ತೀರ 40ರವರೆಗೆ. ಇದಾದ್ಮೇಲೆ 41ರಿಂದ ಏನ್ ಸ್ಟಾರ್ಟ್ ಆಗುತ್ತೆ, ನಿಮ್ದು ಜಿ ಕೆ ಸ್ಟಾರ್ಟ್ ಆಗುತ್ತೆ. 41ರಿಂದ 65ರವರೆಗೆ ಜಿ ಕೆ, 66ರಿಂದ 90ರವರೆಗೆ 70, 80, 90 ಇದು ಯಾವುದು ಇಂಗ್ಲಿಷ್ ಇರ್ತಾ ಇದೆ. ಅಂದ್ರೆ ಟೋಟಲ್ 90 ನಂಬರ್ಸ್ ವರೆಗೆ ನಿಮ್ಗೆ ಏನಿರ್ತಾವು ಅಂತಂದ್ರೆ ಕ್ವಶನ್ಸ್ ಗಳು ಈ ರೀತಿ ಇರ್ತಾ ಇದಾವೆ. 41ರಿಂದ 65 ಜಿ ಕೆ, 66ರಿಂದ ನಂಬರ್ದಿಂದ 90ರವರೆಗೆ ಇಂಗ್ಲಿಷ್ ನಿಮ್ಗೆ ಕ್ವಶನ್ಸ್ ಗಳು ಇದ್ರೊಳಗೆ ಇರ್ತಾವೆ ಎಕ್ಸಾಮ್ ದಲ್ಲಿ. ಈಗ ಇವು ಎರಡು ಏನಿದಾವಲ್ಲ, ಇವು 50 ಕ್ವಶನ್ಸ್ ಗಳಿದಾವಲ್ಲ, ಇವ ನಮ್ಗೆ ಸೆಲೆಕ್ಷನ್ ತರುವಂತದ್ದು. ಇದರಲ್ಲಿ ನೀವು ಮಾಡ್ಬೇಕಾಗಿರುವಂತದ್ದು ಎಷ್ಟು ಮಾರ್ಕ್ಸ್ ಗಳನ್ನ ತಗೋಬೇಕಾಗುತ್ತೆ ನೀವು ಇಲ್ಲಿ, ಮಿನಿಮಮ್ ಒಂದು 38ರಿಂದ 40 ಕ್ವಶನ್ಸ್ ತಗೋಬೇಕು. ಎಷ್ಟೊಳಗ 50ರಲ್ಲಿ ಎಷ್ಟು ತಗೋಬೇಕು, 38ರಿಂದ 40 ಕ್ವಶನ್ಸ್ ಗಳನ್ನ ಸರಿ ಮಾಡ್ಬೇಕಾಗ್ತತಿ. ಅವಾಗ ನಿಮ್ಮ ಸೆಲೆಕ್ಷನ್ ಆಗ್ತತಿ. ಓಕೆ, ಸೊ ಇಷ್ಟು ತಗೊಂಡ್ರೆ ನಿಮ್ ಸೆಲೆಕ್ಷನ್ ಅಂದ್ರೆ ಟೋಟಲ್ ಆಗಿ ನಿಮ್ದು 110ರಿಂದ 120 ಮಾರ್ಕ್ಸ್ ಆಗ್ತಾವೆ. ಆಮೇಲೆ ಇದಕ್ಕೆ ನೆಗೆಟಿವ್ ಕೂಡ ಐತಿ, 1/3 ನೆಗೆಟಿವ್ ಇದೆ ಇದ್ರಲ್ಲಿ. 1/3 ಇರ್ತಕ್ಕಂಥದ್ದು ನೆಗೆಟಿವ್ ಕೂಡ ಇದ್ರಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದು ಏನು ಅಂತಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಇದೆ, ಈ ರೀತಿ ಇರುವಂತದ್ದು ಇದೆ. ಎಷ್ಟು ಕ್ವಶನ್ಸ್ ಗಳನ್ನ ರೈಟ್ ಮಾಡ್ಬೇಕು, 50ರಲ್ಲಿ ಜಿ ಕೆ 25, ಆಮೇಲೆ ಇಂಗ್ಲಿಷ್ 25. ಇವು 50 ಕೂಡಿಸಿ ಇದರಲ್ಲಿ 38ರಿಂದ 40 ಕ್ವಶನ್ಸ್ ಗಳು ಸರಿ ಆಗ್ಬೇಕು. ನಿಮ್ಗೆ ಸರಿ ಆದಾಗ ನಿಮ್ದು ಸೆಲೆಕ್ಷನ್ ಇಲ್ಲಿ ಆಗ್ತೈತಿ. ಒಂದನೇದಂತೂ ಹೆಚ್ಚು ತಲೆ ಕೆಡಿಸುವಂತ ಅವಶ್ಯಕತೆ ಇಲ್ಲ, ಕ್ವಾಲಿಫೈ ಇರ್ತೈತಿ. 12 ಕ್ವಶನ್ಸ್ ನೀವು ಮಾಡ್ತೀರಾ, ಈಸಿ ಇರ್ತೈತಿ, ಬೇಸಿಕ್ ಇರ್ತೈತಿ. ರೀಸನಿಂಗ್ ಅಲ್ಲಿ ಅತಿ ಹೆಚ್ಚಿನ ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡ್ರಿ, ಸರಿಯಾಗಿ ಬಿಡಿಸ್ರಿ, ಈಸಿ ಆಗ್ತೈತಿ ಅದು. ಈಗ ನಾವು ಬರೋಣ ನಮ್ ಮಾಕ್ ಟೆಸ್ಟ್ ದಲ್ಲಿ ಏನೇನಿರ್ತೈತಿ ಅಂತ. ಮಾಕ್ ಟೆಸ್ಟ್ ಈಗಾಗಲೇ ನಿಮ್ಗೆ ಹೇಳಿದೆ ನಾನು, ಮಾಕ್ ಟೆಸ್ಟ್ ಇದು 10 ದಿನಗಳವರೆಗೆ ಇರ್ತೈತಿ. 10 ಮಾಕ್ ಟೆಸ್ಟ್ ಇರ್ತಾವು. 10 ಡೇಸ್ ವರೆಗೆ ನಿಮ್ದು ಕಂಟಿನ್ಯೂಸ್ ಆಗಿ ಮಾಕ್ ಟೆಸ್ಟ್ ಗಳು ನಡೀತಾ ಇದಾವೆ ನಮ್ಮ ಒಂದು ಈ ಪ್ಯಾಕೇಜ್ ದಲ್ಲಿ. ಈಗಾಗಲೇ ನಿಮ್ಗೆ ಹೇಳಿದೆ ಇಲ್ಲಿ. ಸೊ ಇದು ಓನ್ಲಿ ಎಷ್ಟು ರೂಪಾಯಿದಲ್ಲಿ ಸಿಗ್ತಾ ಇದೆ, 99 ರುಪೀಸ್ ದಲ್ಲಿ ನಿಮ್ಗೆ ಸಿಗ್ತಾ ಇದೆ. 99 ರೂಪಾಯಿಯನ್ನ ಪೇ ಮಾಡಿದ್ರೆ ಅಂತಂದ್ರೆ ನಿಮ್ಗೆ 10 ಮಾಕ್ ಟೆಸ್ಟ್ ಗಳು ನಿಮ್ಗೆ ನಾವು ಕೊಡ್ತಾ ಇದ್ದೇವೆ. ಸೊ ಹೇಗೆ ಏನೇನ್ ಇರ್ತೈತಿ ಈ ಮಾಕ್ ಟೆಸ್ಟ್ ದಲ್ಲಿ, ಈ ಮಾಕ್ ಟೆಸ್ಟ್ ದಲ್ಲಿ ನಿಮ್ಗೆ ನಾವು ಕೊಡ್ತಾ ಇರುವಂತದ್ದು ಸೆಷನ್ 1 ಇರ್ತಕ್ಕಂಥದ್ದು ಇರೋದಿಲ್ಲ. ಸೆಷನ್ 1 ಇರ್ತಕ್ಕಂಥದ್ದು ನಾವು ಕೊಡ್ತಾ ಇಲ್ಲ. ಸೆಷನ್ 2 ದೊಳಗ ಏನಿದೆ ಅಲ್ಲ, ಇದು ಇಂಪಾರ್ಟೆಂಟ್ ನಮ್ದು ಸೆಲೆಕ್ಷನ್ ಮಾಡುವಂತದ್ದು. ಇಂಗ್ಲಿಷ್ ಜಿ ಕೆ ಮತ್ತು ಇಂಗ್ಲಿಷ್ ದಲ್ಲಿ 25 ಕ್ವಶನ್ಸ್ ಗಳು ಇರ್ತವೆ. ಆಮೇಲೆ ಇಂಗ್ಲಿಷ್ ದಲ್ಲಿ 25 ಕ್ವಶನ್ಸ್, ಟೋಟಲ್ 50 ಕ್ವಶನ್ಸ್ ಇರ್ತವೆ. ಎಲ್ಲಿಂದ ಸ್ಟಾರ್ಟ್ ಆಗ್ತಾವೆ ಇವು, 41ರಿಂದ 90ರವರೆಗೆ ಕ್ವಶನ್ಸ್ ಗಳು ನಿಮ್ಗೆ ನಮ್ಮ ಮಾಕ್ ಟೆಸ್ಟ್ ದಲ್ಲಿ ಸಿಗ್ತಾವ. ಅಂದ್ರೆ ಸೆಷನ್ 2 ಮಾತ್ರ ನಾವು ಮಾಕ್ ಟೆಸ್ಟ್ ಮಾಡಕತ್ತೇವಿ, ಸೆಷನ್ 1 ಅನ್ನ ಮಾಡ್ತಾ ಇಲ್ಲ. ಅದ್ರೊಳಗೆ ನೀವು ಕ್ವಾಲಿಫೈ ಆಗ್ತೀರಿ, ಈಸಿ ಇರ್ತೈತಿ, ರೀಸನಿಂಗ್ ಇರ್ತೈತಿ. ಅದ್ರ ಬಗ್ಗೆ ಈಗ ಬಹಳಷ್ಟು ಕಡಿಮೆ ಟೈಮ್ ಉಳಿದಿರೋದ್ರಿಂದ ಹೆಚ್ಚು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ ಜಿ ಕೆ ಇಂಗ್ಲಿಷ್ ಮೇಲೆ ಹೆಚ್ಚಿನ ಗಮನ ಇರ್ತಕ್ಕಂಥದ್ದು ಕೊಡ್ರಿ. ನಮ್ಮ ಮಾಕ್ ಟೆಸ್ಟ್ ದಲ್ಲಿ ಏನಿರ್ತೈತಿ, ಜಿ ಕೆ ಆಮೇಲೆ ಇಂಗ್ಲಿಷ್ ಇವುಗಳು ನಿಮ್ಗೆ ನಾವು ಮಾಕ್ ಟೆಸ್ಟ್ ದಲ್ಲಿ ಕೊಡ್ತಾ ಇದ್ದೇವಿ. ಎಷ್ಟಿರ್ತಾವ ಇವು ಮಾಕ್ ಟೆಸ್ಟ್, ಎಷ್ಟಿರ್ತಾವು 10 ಮಾಕ್ ಟೆಸ್ಟ್ ಇರ್ತಾವೆ, ಕಂಟಿನ್ಯೂಸ್ ಆಗಿರ್ತಾವು. ಈಗ ಮಾಕ್ ಟೆಸ್ಟ್ ಅನ್ನ ಹೇಗೆ ತೆಗೆದುಕೊಳ್ಳೋದು, ಹೇಗೆ ಪರ್ಚೇಸ್ ಮಾಡೋದು, ನೀವು ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಮಾಕ್ ಟೆಸ್ಟ್ ನಮಗೆ ಏನ್ ಮಾಡ್ಬೇಕು ಅಂತಂದ್ರ ಒಂದು ನಂಬರ್ ಇದೆ ಇಲ್ಲಿ, ವಾಟ್ಸ್ಆಪ್ ನಂಬರ್ 8861927838 ನಂಬರ್. ಈ ನಂಬರ್ಗೆ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಈ ನಂಬರ್ಗೆ ನಮ್ಗೆ ಒಂದು ಮೆಸೇಜ್ ಅನ್ನ ಮಾಡ್ಬೇಕು, ವಾಟ್ಸ್ಆಪ್ ಮೆಸೇಜ್. ಏನ್ ಮಾಡ್ಬೇಕು ಅಂತಂದ್ರ SSCMTS ಮಾಕ್ ಟೆಸ್ಟ್ ಅಂತ ಹೇಳಿ ಇದನ್ನ ನೀವು ನಮಗೆ ಮೆಸೇಜ್ ಅನ್ನ ಮಾಡಿದ ಮೇಲೆ ಇದನ್ನ ಏನ್ ಮಾಡ್ಬೇಕು, ನಮ್ಗೆ ಈ ನಂಬರ್ಗೆ ಮೆಸೇಜ್ ಅನ್ನ ಮಾಡ್ಬೇಕು. ಯಾರು
ತಗೊಳ್ಲಿಕ್ಕೆ ಇಷ್ಟ ಐತಿ ಮಾಕ್ ಟೆಸ್ಟ್. ಈ ಮಾಕ್ ಟೆಸ್ಟ್ ಯಾಕೆ ಇಂಪಾರ್ಟೆಂಟ್ ಆಗ್ತೈತಿ ಅಂತಂದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಗಳು ಬರ್ತಾ ಇದಾವು, ಎಷ್ಟು ನಮ್ಮ ಮಾರ್ಕ್ಸ್ ಗಳು ಬರ್ತಾ ಇದಾವು, ನಾಳೆ ನಮ್ ಸೆಲೆಕ್ಷನ್ ಆಗುತ್ತೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ನೀವು ಮಾಕ್ ಟೆಸ್ಟ್ ಕೊಡ್ಲೇಬೇಕು. ಟೈಮ್ ಅನ್ನ ಹೆಂಗ್ ಕವರ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನೀವು ಇಲ್ಲಿ ತಿಳ್ಕೊತೀರಾ ಈ ಒಂದು ನಮ್ಮ ಮಾಕ್ ಟೆಸ್ಟ್ ದಿಂದ. ಯಾಕಂದ್ರೆ 45 ನಿಮಿಷದ ಇರ್ತೈತಿ ಪ್ರತಿಯೊಂದು ಮಾಕ್ ಟೆಸ್ಟ್ ಎಷ್ಟು ಇರ್ತೈತಿ ಇದು ಟೈಮ್. ಪ್ರತಿಯೊಂದು ಮಾಕ್ ಟೆಸ್ಟ್ ಅದ ಟೈಮಿಂಗ್ ಎಷ್ಟು ಕೊಟ್ಟಿರ್ತೇವೆ ನಾವು 45 ನಿಮಿಷ. ಈ 45 ನಿಮಿಷ ಆದ್ಮೇಲೆ ನಿಮ್ದು ಆಟೋಮೆಟಿಕ್ ಏನಾಗ್ಬಿಡ್ತೈತಿ, ಮಾಕ್ ಟೆಸ್ಟ್ ನೀವು ನಮ್ಮಲ್ಲಿ ಕೊಡ್ತಿರ್ತೀರ ಅದು ಕ್ಲೋಸ್ ಆಗ್ಬಿಡ್ತೈತಿ. ಹೆಂಗ ಅಲ್ಲಿ ಕ್ಲೋಸ್ ಆಗ್ತೈತಲ್ಲ ಹಂಗ ಇಲ್ಲಿಯೂ ಕೂಡ ಆನ್ಲೈನ್ ಒಳಗ ಇರ್ತೈತಿ, ಕ್ಲೋಸ್ ಆಗ್ತೈತಿ. SSC-MTS ಮಾಕ್ ಟೆಸ್ಟ್ ಅಂತ ಮೆಸೇಜ್ ಮಾಡಿದ್ಮೇಲೆ ನಾವು ಏನ್ ಮಾಡ್ತೇವಿ ಅಂತಂದ್ರೆ ಒಂದು ನಿಮ್ಮ ವಾಟ್ಸ್ಆಪ್ಗೆ ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಈ ಸ್ಕ್ಯಾನ್ ಮಾಡಿ ನೀವ್ ಏನ್ ಮಾಡ್ಬೇಕು ಅಂತಂದ್ರ 99 ರುಪೀಸ್ ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಆದ್ಮೇಲೆ ನಮಗ್ ಒಂದ್ ಏನ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಶಾಟ್ ಅನ್ನ ಅದೇ ನಂಬರ್ಗೆ, ಇದೇನ್ ನಂಬರ್ಗೆ ಮೆಸೇಜ್ ಮಾಡಿರ್ತೀರಿ ನೀವು ಅದ ನಂಬರ್ಗೆ ಸ್ಕ್ರೀನ್ ಶಾಟ್ ಅನ್ನ ಕಳ್ಸಿದ್ರಿ ಅಂತಂದ್ರ ನಾವ್ ಏನ್ ಮಾಡ್ತೇವಿ, ನಾವು ನಿಮ್ಗೆ ಒಂದು ನಮ್ದು ಗ್ರೂಪ್ ಇದೆ, ಆ ವಾಟ್ಸ್ಆಪ್ ಗ್ರೂಪ್ ದಲ್ಲಿ ನಿಮ್ಗೆ ಏನ್ ಮಾಡ್ತೇವಿ ಆಡ್ ಮಾಡ್ಕೋತೇವಿ. ವಾಟ್ಸ್ಆಪ್ ಗ್ರೂಪ್ ದೊಳಗೆ ಏನ್ ಮಾಡ್ತೇವಿ, ಇಷ್ಟು ಪ್ರೊಸೆಸ್ ಆದ್ಮೇಲೆ ವಾಟ್ಸ್ಆಪ್ ಗ್ರೂಪ್ ದಲ್ಲಿ ನಿಮ್ಗೆ ಆಡ್ ಮಾಡ್ಕೋತೇವಿ. ವಾಟ್ಸ್ಆಪ್ ಗ್ರೂಪ್ ದೊಳಗೆ ಆಡ್ ಆದ್ಮೇಲೆ ನಿಮಗೆ ಏನ್ ಮಾಡ್ತೇವಿ ಅಂತಂದ್ರ ಪ್ರತಿದಿನ ಏನ್ ಮಾಡ್ತೇವಿ ನಾವು, ಪ್ರತಿದಿನ ಏನ್ ಮಾಡ್ತೇವಿ ಅಂತಂದ್ರ 9 ಗಂಟೆಗೆ, ರಾತ್ರಿ ಎಷ್ಟು ಗಂಟೆಗೆ 9 PM ಏನ್ ಮಾಡ್ತೇವಿ ಅಂತಂದ್ರ ಈ ರೀತಿ ಒಂದು ಮಾಕ್ ಟೆಸ್ಟ್ ಅನ್ನ ಕಳ್ತೇವಿ. ಮಾಕ್ ಟೆಸ್ಟ್ 1 ಅಂತ ಇರ್ತೈತಿ. ಇದ್ರ ಕೆಳಗೆ ಏನಿರ್ತೈತಿ ಅಂತಂದ್ರ ಒಂದ ಲಿಂಕ್ ಇರ್ತೈತಿ. ಇದ್ರ ಕೆಳಗೆ ಒಂದ ಲಿಂಕ್ ಇರ್ತೈತಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರ ಅಂತಂದ್ರ ನೀವು ಒಂದು ಏನಾಗ್ತೈತಿ, ಕ್ವಶನ್ ಪೇಪರ್ ಓಪನ್ ಆಗ್ತೈತಿ. ಕ್ವಶನ್ ಪೇಪರ್ ಓಪನ್ ಆದ ತಕ್ಷಣ ನಿಮ್ಮ ಟೈಮ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಕ್ವಶನ್ ಪೇಪರ್ ಓಪನ್ ಆದ ತಕ್ಷಣ ಟೈಮಿಂಗ್ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ನಾವು 45 ನಿಮಿಷ ಕೊಡೋದಕ್ಕಿಂತ ಆಕ್ಚುಲಿ ಎಕ್ಸಾಮ್ ಇರೋದು 45 ನಿಮಿಷ. ನಾವು ಇದರಲ್ಲಿ ನಿಮಗೆ ಏನ್ ಮಾಡ್ತೇವಿ 5 ನಿಮಿಷ ಎಕ್ಸ್ಟ್ರಾ ಕೊಡಾಕತ್ತೀವಿ. ಅಂದ್ರೆ ಟೋಟಲ್ 50 ನಿಮಿಷದವರೆಗೆ ಈ ಒಂದು ಲಿಂಕ್ ಏನಾಗ್ತೈತಿ, ನೀವು ಓಪನ್ ಮಾಡಿದ ತಕ್ಷಣ ಓಪನ್ ಇರ್ತೈತಿ, ಅದು ಕ್ಲೋಸ್ ಆಗಂಗಿಲ್ಲ 50 ನಿಮಿಷದವರೆಗೆ. 5 ನಿಮಿಷ ಯಾಕೆ ಎಕ್ಸ್ಟ್ರಾ ಕೊಡಾಕತ್ತೀವಿ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಸ್ ಇರ್ತಾವ. ಮೊದಲು ಏನ್ ಮಾಡ್ಬೇಕು ಅಂತಂದ್ರ ನಿಮ್ಮ ಜಿಮೇಲ್ ID ಅನ್ನ ಅಲ್ಲಿ ಹಾಕ್ಬೇಕಾಗುತ್ತೆ. ಆಮೇಲೆ ನಿಮ್ಮ ಹೆಸರನ್ನ ಹಾಕ್ಬೇಕಾಗ್ತೈತಿ. ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕ್ಬೇಕು. ಇಷ್ಟು ಹಾಕಿದ ಮೇಲೆ ನೆಕ್ಸ್ಟ್ ಏನಾಗ್ತಾವು, ಕ್ವಶನ್ ನಂಬರ್ 41, ಕ್ವಶನ್ ನಂಬರ್ 42 ಹಿಂಗ್ ಏನಾಗ್ತಾವು 90ರವರೆಗೆ ಇರ್ತಾವ ಕ್ವಶನ್ಸ್. ಇದನ್ನಿಷ್ಟು ಹಾಕಿ ನೀವು ಇಲ್ಲಿ ಮುಂದೆ ಬಂದ್ರಿ ಅಂತಂದ್ರ ಆಮೇಲೆ ಏನಾಗ್ತೈತಿ, ಕ್ವಶನ್ಸ್ ಗಳು ಓಪನ್ ಆಗ್ತವೆ 1 by 1. 41ರಿಂದ ಯಾಕೆ ಹೇಳ್ರಿ, ಸೆಷನ್ 2 ಇದೆ. ಸೆಷನ್ 2 41ರಿಂದ 90ರವರೆಗೆ ಹಿಂಗ ಓಪನ್ ಆಗ್ತಾವ. ಈ ರೀತಿ ನೀವು ಓಪನ್ ಆದ್ಮೇಲೆ ಎಲ್ಲಾ ಬಿಡಿಸ್ತೀರಿ. ಟೈಮ್ ನೀವು ಹೆಚ್ಚು ತಗೊಂಡ್ರಿ ಅಂತಂದ್ರೆ ಆಟೋಮೆಟಿಕ್ ಕ್ಲೋಸ್ ಆಗ್ಬಿಡ್ತೈತೆ, ಅದು ಹೇಳ್ತೈತಿ ಅಲ್ಲಿ ಟೈಮಿಂಗ್ ತೋರಿಸಿರ್ತೈತಿ. ಅಲ್ಲಿ ಮೇಲೆ ನೀವು ಕ್ವಶನ್ ಬರೆಯುವಾಗ ಅಲ್ಲಿ ಟಿಕ್ ಮಾರ್ಕ್ ಮಾಡುವಾಗ ಕ್ವಶನ್ ಅಲ್ಲಿ ಮೇಲೆ ತೋರಿಸಿರ್ತೈತಿ ಟೈಮಿಂಗ್ ಎಷ್ಟು ಆಗ್ತಾ ಇದೆ ಏನಿಲ್ಲ ಅಂತೇಳಿ. ಅದ್ರ ಪ್ರಕಾರ ನೀವು ಟೈಮ್ ಅನ್ನ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗ್ತೈತಿ. 90 ಕ್ವಶನ್ ಆದ್ಮೇಲೆ ಲಾಸ್ಟ್ ಗೆ ಅಲ್ಲಿ ಏನ್ ಇರ್ತೈತಿ ಅಂತಂದ್ರ ಒಂದು ಪಾಪ್ ಇರ್ತೈತಿ, ಒಂದು ಈ ರೀತಿ ಬಾಕ್ಸ್ ಇರ್ತೈತಿ. ಅಲ್ಲಿ ಏನ್ ಮಾಡ್ಬೇಕು, ಎಸ್ ಅಂತೇಳಿ ಹಾಕ್ಬೇಕು. ಎಸ್ ಅಂತೇಳಿ ಹಾಕಿದ್ಮೇಲೆ ಅದ್ರ ಕೆಳಗೆ ಏನಿರ್ತೈತಿ, ಸಬ್ಮಿಟ್ ಅಂತ ಹೇಳಿ ಒಂದು ಬಟನ್ ಇರ್ತೈತಿ. ಅದ್ರ ಮೇಲೆ ಏನ್ ಮಾಡ್ಬೇಕು, ಕ್ಲಿಕ್ ಮಾಡ್ಬೇಕು. ಇಷ್ಟ ಮಾಡಿರಿ ಅಂತಂದ್ರ ಆ ಒಂದು ನೀವೇನ ಇಲ್ಲೆಲ್ಲಾ ಬಿಡ್ಸಿರ್ತೀರಿ ಅದೆಲ್ಲಾ ಏನ್ ಟಿಕ್ ಮಾರ್ಕ್ ಮಾಡಿರ್ತೀರಿ ಅದು ನಮ್ಗೆ ಸಬ್ಮಿಟ್ ಆಗ್ತೈತಿ. ಸಬ್ಮಿಟ್ ಆದ ತಕ್ಷಣ ನೀವು ನೋಡ್ಕೋಬಹುದು ಏನು ಅಂತಂದ್ರ ಯಾವ ಕ್ವಶನ್ ರಾಂಗ್ ಆಗೈತಿ, ಯಾವ್ದು ಸರಿ ಆಗೈತಿ, ಎಷ್ಟು ಮಾರ್ಕ್ಸ್ ಬಂದಾವು. ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರ್ತೈತಿ. ಆದಷ್ಟು 100ರಿಂದ 110 ಮಾರ್ಕ್ಸ್ ಗಳು ಇದ್ರಲ್ಲಿ ಬರ್ಬೇಕು. 150ರದ್ದು ಕ್ವಶನ್ ಇರ್ತೈತಿ ಅದು ಕ್ವಶನ್ ಪೇಪರು. ಸೊ 100ರಿಂದ 110 ಮಾರ್ಕ್ಸ್ ಗಳು ನಿಮ್ಗೆ ಇದ್ರಲ್ಲಿ ಬರ್ಬೇಕಾಗ್ತತಿ. 110 ಮಾರ್ಕ್ಸ್ ಗಳು ಬರಾಕತ್ತಿದ್ವು ಅಂತಂದ್ರ ಈ ಸಲ ನಿಮ್ದು ಸೆಲೆಕ್ಷನ್ ಪಕ್ಕಾ ಅಂತ ಹೇಳಿ ತಿಳ್ಕೊಳ್ರಿ. ಆದಷ್ಟು ಏನ್ ಮಾಡೇವಿ ಅಂತಂದ್ರೆ ನಾವು ಮಾಡರೇಟ್ ಲೆವೆಲ್ ಇರುವಂತಹ ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡಿವಿ. ಅಂದ್ರೆ ಬಹಳ ಈಸಿನೂ ಇಲ್ಲ, ಬಹಳ ಟಫ್ನು ಇಲ್ಲ. ಮಾಡರೇಟ್ ಲೆವೆಲ್ ದೊಳಗಿರುವಂತಹ GK ಐತಿ, ಆಮೇಲೆ ಇಂಗ್ಲಿಷ್ ಕೂಡ ಮಾಡರೇಟ್ ಲೆವೆಲ್ ದೊಳಗನ ನಾವು ಸೆಟ್ ಮಾಡೇವಿ. ಸೊ ಇಷ್ಟು ಪ್ರೊಸೆಸ್ ಅನ್ನ ನೀವು ಏನ್ ಮಾಡ್ಬೇಕಾಗುತ್ತೆ. ಮತ್ತೆ ಏನಾದ್ರು ಡೌಟ್ ಇದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಆಮೇಲೆ ಬೇಗನೆ ಏನ್ ಮಾಡ್ಬೇಕು ಅಂತಂದ್ರೆ 19ರಿಂದ ಸ್ಟಾರ್ಟ್ ಆಗ್ತಾ ಇರುವುದರಿಂದ ಮಾಕ್ ಟೆಸ್ಟ್ ಗಳು ಈಗಲಿಂದಲೇ ನೀವು ನಮ್ಮ ಈ ಒಂದು ಪ್ಯಾಕೇಜ್ಗೆ ಜಾಯಿನ್ ಆಗಬಹುದು. ಈಗಲಿಂದಲೇ ನೀವು ನಮ್ಮ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಮೆಸೇಜ್ ಮಾಡ್ರಿ. ಮಾಕ್ ಟೆಸ್ಟ್ ಅಂತ ಹೇಳಿ SSC-MTS ಮಾಕ್ ಟೆಸ್ಟ್ ಅಂತ ಹೇಳಿ ಅಲ್ಲಿ ಸ್ಕ್ಯಾನರ್ ಕಳಿಸ್ತೀವಿ. ಸ್ಕ್ಯಾನ್ ಮಾಡಿ 99 ರುಪೀಸ್ ಫೀಸ್ ಪೇಡ್ ಮಾಡ್ರಿ. ನಿಮ್ಗೆ ಏನ್ ಮಾಡ್ತೇವೆ ನಾವು ಗ್ರೂಪ್ ದೊಳಗೆ ಆಡ್ ಮಾಡಿ 19ರಿಂದ 28ರವರೆಗೆ ನಿಮ್ಗ ಮಾಕ್ ಟೆಸ್ಟ್ ಗಳನ್ನ ತಗೋತೇವಿ. ಅವುಗಳ ಅನಲೈಸ್ ಕೂಡ ಇರ್ತೈತಿ.
ಯಾವ ರೀತಿ ನೀವು ಅನಲೈಸ್ ಕೂಡ ಮಾಡ್ಕೋಬಹುದು, ಯಾವ ಸಬ್ಜೆಕ್ಟ್ ದಲ್ಲಿ ನನಗೆ ವೀಕ್ ಇದೆ, ಯಾವ ಸಬ್ಜೆಕ್ಟ್ ದಲ್ಲಿ ಕಡಿಮೆ ಮಾರ್ಕ್ಸ್ ಗಳು ಬರ್ತಾ ಇದಾವೆ ಅಂತ ನೀವು ಅದನ್ನ ನೋಡಬಹುದು. ನಿಮ್ಮ ತಯಾರಿಯನ್ನ ಒಂದ್ ಸ್ವಲ್ಪ ಚುರುಕು ಮಾಡಬಹುದಾಗಿದೆ. ಸೊ ಇದು ಏನು ಅಂತಂದ್ರೆ ಮಾಕ್ ಟೆಸ್ಟ್ ಗಳ ಬಗ್ಗೆ ಆಯ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಜಾಯ್ನ್ ಆಗ್ರಿ, ನಿಮ್ಮ ಫ್ರೆಂಡ್ಸ್ ಬಹಳಷ್ಟು ಜನ ಇರ್ತಾರೆ, ಅವ್ರಿಗೂ ಕೂಡ ಜಾಯ್ನ್ ಮಾಡಿಸ್ರಿ. ಓನ್ಲಿ 99 ರುಪೀಸ್ ಒಳಗೆ ಐತಿ. 10 ರೂಪಾಯಿ ಒಂದು ಮಾಕ್ ಟೆಸ್ಟ್ ಸಿಗಾಕತೈತಿ. ಮನೆಯಲ್ಲಿ ಕುಂತು ಮೊಬೈಲ್ ದೊಳಗನ ಏನ್ ಮಾಡಬಹುದು, ನೀವು ನಿಮ್ಮ ಮಾಕ್ ಟೆಸ್ಟ್ ಗಳನ್ನ ಕೊಡಬಹುದು. ಮಾಕ್ ಟೆಸ್ಟ್ ದಲ್ಲಿ ಎಷ್ಟು ಮಾರ್ಕ್ಸ್ ಬರಾಕತ್ತಾವ ಅನ್ನೋದನ್ನ ನೀವು ನೋಡ್ಕೋಬಹುದಾಗಿದೆ. ಓಕೆ, ರೈಟ್. ಸೊ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಈಗ ನಿಮ್ಗೆ ನಂಬರ್ ಹೇಳೀನಿ, 8861927838 ನಂಬರ್ಗೆ. ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಜೈ ಹಿಂದ್.